ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಪ್ರಾರ್ಥನಾ ಭಾಗ ಸುಳಾದಿ. ದಯಮಾಡೋ ಎನ್ನೊಡೆಯ ದಾಸಿ ಗೋಲಿದು ಎಂದು ಭಯವೇ ಪರಿಹರಿಸಿ ವೇಗದಿಂದಲಿ ಬಿಡದೆ ಬಯಲಾಸ ಮಾಡಿ ಮುಂಗಾಣದೆ ಕಂಡ ಕಡೆಗೆ ಪಯಣಗತಿಯಲ್ಲಿ ಪ್ರಯಾಸ ಬಡಲ್ಯಾಕೆ ಆಯುತ ಅಪರಾಧಗಳು ಮಾನವರು ಎಸಗಿದರು ಪಯೋನಿಧಿ ಸುತೆ ರಮಣ ನಿನ್ನ ನಾಮತ್ರಯದಿಂದ ದೂರಾಗಿ ನಿರ್ಮಳದಲ್ಲಿ ನಿತ್ಯ ಜಯಪ್ರದವಾಗುವುದು ಜಗವರಿಯೇ. ವ್ಯದ್ಗಂಗಾ ಮೊದಲಾದ ನದ ನದಿಗಳಿಗೆ ಹೋಗಿ ಮೀಯಬೇಕೆಂದು ಪೇಳುವ ಉಕ್ತಿಯೋ ನಿಶ್ಚಯವಲ್ಲ ನಿನ್ನ ಶ್ರೀಪಾದ ಪದ್ಮದಲ್ಲೀಗ ತ್ರಯಕೋಟಿ ಸಾರ್ಥ ತೀರ್ಥಂಗಳು ನೀರುತ್ತಾ ಆಶ್ರಯವಾಗಿ ದೇವಗಣದೊಡನೆ ನಿರಯ ದೂರನೆ ಕೇಳು ಮಹಾಸೋಜಿಗ ವ್ಯಯವಾಗವೇ ಮಹಾತಾಪ ಜ್ವರ ವ್ಯಾಧಿಗಳು ತ್ರಯ ಬಗೆಯಿಂದಟ್ಟಿದ ಮಾಯಾ ಹೂಯಾಲಿಡುವೆ ನಿಂದು ಸೊಲ್ಲು ಲಾಲಿಸಿದರೆ ನಿರ್ಧಯವಂತನೆಂದು ಸರ್ವದ ದೂರುವೆ. ನಯನದಲ್ಲಿ ನೋಡು ಉಡುಪಿಲಿ ಇತ್ತ ಮಾತನು ಹೃದಯದೊಳಗೆ ಮರೆದಿಲ್ಲ ಎನಗೆ ಸ್ವಾಮಿ. ಉದಯಾಸ್ತಮಾನ ತನಕ ಇದೆ ಸ್ಮರಿಸುತ್ತ ಹಯದಂತೆ ಕುಣಿದು ನಲಿತಾಡುವೆ. ಶ್ರೀಯರಸ ವಿಜಯ ವಿಠಲ ಎಂದವಗೆ ಜಯಂಗಳಲ್ಲದೆ ಪ್ರತಿಕೂಲವಲ್ಲ. ಈ ರೋಗವು ನಿನ್ನ ಮೂರು ನಾಮಗಳೊಮ್ಮೆ ಸಾರಿದರೆ ಇರದೆ ಬೇರರಿಸಿ ಕಿತ್ತಿ ಕ್ರೂರರ ಸಹಿತದಲ್ಲಿ ದೂರಾಗಿ ಹೋಗುವುದು ಆರಿಗೆ ಪೇಳದಲೆ ಹಾರಾವಿವುದು ನಮಗೆ ಭಾರಕರ್ತನಾದ ವಿಜಯ ವಿಠಲ ನಿನ್ನ ಆರಾಧಿಪನರ್ಥ ಶರೀರಕ್ಕೆ ಪೀಡೆ. ಉಪೇಕ್ಷ ಮಾಡದಿರು ಉತ್ಕೃಷ್ಟ ಮಹಿಮನೆ ಅಪೇಕ್ಷೆಯನ ಗುಂಟೆ ಅನುದಿನದಲ್ಲಿ ಆಪಾಗ ಯಾತ್ರಿಗೆ ಈರ್ವರನ ಕರೆದೊಯ್ದು ಪಾಪ ಮುಕ್ತರ ಮಾಡು ಮುಂದೆ ಬರುವ ಆಪತ್ತುಗಳ ತಡ ಮಾಡದೆ ಜ್ಞಾನ ದೀಪ ಪ್ರಕಾಶದಲ್ಲಿ ಚರಿಸುವಂತ ಸುಪಂಥವೇ ಕೊಡು ಶುದ್ಧ ಮನಸ್ಸು ಉಳ್ಳ ತಾಪಸ ಸಜ್ಜನರ ಸಮೀಪವಿಯೋ ಆಪಾದ ಮಸ್ತಕ ಪರ್ಯಂತ ಭವ ವ್ಯಾಧಿ ಲೇಪಿಸಿಕೊಂಡಿರೆ ನಿನ್ನ ನೆನೆಸಿ ಪೋಪದೆ ನಿಲ್ಲುವುದೇ ಕಾಲ ಕ್ಲುಪ್ತಿಯುಂಟೆ ನೀ ಪಾಲಿಸದಿರೆ ಕಾಣೆ ಪರರ ಅಪಾರ ಔಷಧ ನಾನಾ ಮಾತ್ರಿಗಳ್ಯಾಕೆ ಮಾಪತಿ ನಿನ್ನ ನಾಮವೇ ವ್ಯರ್ಥವೇ. ವ್ಯಾಪಾರ ನಿನಗಿದೆ ಎಲ್ಲೆಲ್ಲಿ ಇದ್ದರು ಆಪನ್ನ ಜನರ ಸಾಕುವುದಲ್ಲದೆ ಭೂಪಾರದೊಳಗೆ ಮತ್ತೊಂದು ಮಾತೇ ಇಲ್ಲ ಕೋಪವಿಲ್ಲದೆ ದೈವಾದೀನ ಬಂಧು ಚಾಪಾಧರಾಗ್ರಣಿ ವಿಜಯ ವಿಠಲ ನಿನ್ನ ರೂಪ ದೇಹದೊಳಿರೆ ಅನ್ಯ ಪ್ರತಿಮೆ ಪೂಜೆ. ಶ್ವಾನನ್ನ ಕೋಲಿಗೆ ಬಣ್ಣದ ಕೋಲು ಬೇಕೆ ಆನಂದ ಪದವಿವ ನಿನ್ನ ನಾಮಗಳಿ ಬ್ಯಾನಿಗೆ ಬೇಕೇನೋ ಭಕ್ತರ ಮನೋರಥ ಏನೆಂಬೇನಯ್ಯ ನಿನ್ನ ಭಕ್ತರ ಪಾದ ಧ್ಯಾನದೊಳೊಮ್ಮಿಡೆ ತಿರುಗಿ ನೋಡದೆ ಪಲಾಯನವಾಗೋದು ಬಲು ಕಾಲದ ರೋಗ ಹಾನಿಯಾಗಿ ಹೋಗಿ ಹಿತವಕ್ಕೂ ಕಾಯಕ್ಕೆ ಈ ನಿರಂತರ ಅನುಭವಿಸಿದ್ದು ಸಾಲದೆ ನೀನೊಲಿದು ರೋಗ ಹೋಗುವ ಕಾರಣ ನಾನು ತಿಳಿಹಿದ ಕಾಲ ಕ್ಲಪ್ತಿ ನೋಡಿ ನಾನೇ ತೂತಿಸಿದೆ ಗುರುಗಳ ದಯದಿಂದ ದಾನಪತಿ ವಂದ್ಯ ವಿಜಯ ವಿಠಲ ಎನ್ನ ಮಾನಸ ನುಡಿ ಕಾಯೋ ಮನ್ನಿಸಿ ಬಿಡದೆ. ಆಲಸ್ಯ ಮಾಡದಿರು ಅತಿ ದೂರಕ್ಕೆ ಹಾಕಿ ವ್ಯಾಳಿಗೆ ನಿನ್ನ ಚರಣ ಸೇವೆಗೆ ಅನುಕೂಲವಾಗಲಿ ಬೇಕು ನೀ ಮನಸ್ಸು
ತಾಗ ಭೂಲೋಕದೊಳು ತಿಳಿದು ಸಾಧನ ಮಾಡುತ್ತಾ ನಾಲಿಗೆಯಿಂದಲಿ ಹರಿಶರಣರ ಸ್ತೋತ್ರ ವಾಲಯ ಪಠಿಸುತ್ತ ಸುಖದಲ್ಲಿ ಪಂತೆ ಮಾಡು ಬಾಲ ಭಾಷೆಗಳೆಲ್ಲ ಮನಸ್ಸಿಗೆ ತಾರದೆ ಪಾಲಿಸಬೇಕು ಎನ್ನ ದೇಹ ಸಂಬಂಧವ ಕಾಲಿಗೆ ಎರಗುವೆ ಕಠಿಣತನವೇ ಬಿಡು ಬಾಳುವಂತೆ ಮಾಡಿ ಭಕ್ತಿ ಮಾರ್ಗವೇ ಇತ್ತು ಮೂಲಕ ಪರಿಪಾಲ ವಿಜಯ ವಿಠಲರೆಯ ಆಳಾಗಿ ಎಲ್ಲರ ಅತಿಮೋಹದಲ್ಲಿ ಕಾವಾ ಅಟ್ಟಿದೆ ನಿನ್ನ ನಾಮಗಳಿಂದ ಮಹಾವ್ಯಾಧಿ ವಿಠಲ ವಿಠಲ ವಿಜಯ ವಿಠಲ ಕರುಣಿ ಅಟ್ಟಿದೆ ನಿನ್ನ ನಾಮಗಳಿಂದ ಮಹಾವ್ಯಾಧಿ ವಿಠಲ ವಿಠಲ ವಿಜಯ ವಿಠಲ ಕರುಣಿ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಪ್ರಾರ್ಥನಾ ಭಾಗ ಸುಳಾದಿಯಲ್ಲಿ ಶ್ರೀ ವಿಜಯದಾಸರು ತಮ್ಮ ಧರ್ಮಪತ್ನಿಯಾದ ಅರಳಮ್ಮನಿಗೆ ಚಾತುರ್ದಿಕ ಜ್ವರ ಪರಿಹಾರಗೋಸ್ಗ ದೇವರಲ್ಲಿ ಮಾಡಿದ ಪ್ರಾರ್ಥನೆ ಈ ಸುಳಾದಿ. ಇಲ್ಲಿ ಚಾತುರ್ದಿಕ ಜ್ವರ ಅಂತ ಹೇಳಬೇಕು ಅಂತ ಅಂದಾಗೆ ರುದ್ರದೇವರು ಪಾರ್ವತಿ ದೇವಿಯ ನಡುವೆ ಅನುಶಾಸನ ಪರ್ವದಾಗೆ ಸಂವಾದದಲ್ಲಿ ಯಾವ್ಯಾವ ಪಾಪಕ್ಕೆ ಏನೇನು ಫಲ ಮನುಷ್ಯನ ಸಾಧನೆಗೆ ಈ ರೋಗಾದಿಗಳು ಬಂದು ನಮಗೆಲ್ಲ ಅಡ್ಡಂಕಿ ಹಾಕ್ತಾ ಇರ್ತವೆ. ಅದರಲ್ಲಿ ಕೆಲವೊಂದು ಜ್ವರಗಳು ಸಂತತ ಜ್ವರ, ಆಮೇಲೆ ಗುಪ್ತ ಜ್ವರ, ಶೀತ ಜ್ವರ, ಮಹೇಶ್ವರ ಜ್ವರ, ವೈಷ್ಣವ ಜ್ವರ, ಚಾತುರ್ದಿಕ ಜ್ವರ, ಹೀಗೆ ಬಹಳಷ್ಟು ಜ್ವರಗಳು, ಇದ್ರ ಬಗ್ಗೆ ಎಲ್ಲ ಯಾವ್ಯಾವ ರೋಗಗಳು ಏನೇನು ಬರ್ತಾ ಇರ್ತವೆ, ನಾವು ಮಾಡಿದ ಪ್ರಾರಬ್ಧದಿಂದ ಯಾವ್ಯಾವ ರೋಗಗಳು ಬರ್ತಾ ಇದ್ದಾವೆ, ಪೂರ್ವ ಜನ್ಮಗಳ ಕರ್ಮಗಳನ್ನು ನಾವು ಈ ರೋಗದ ಮೂಲಕ ಅನುಭವಿಸಲೇಬೇಕು ಅಂತ ಹೇಳಿದ್ದನ್ನು ಅದು ಅನುಶಾಸನ ಪರ್ವದಾಗೆ ಇದೆ. ಆದರೆ ವಿಜಯದಾಸರ ಕಾಲದಲ್ಲಿ ಈ ನಮ್ಮ ಅರಳಮ್ಮನಿಗೆ, ವಿಜಯದಾಸರ ಧರ್ಮಪತ್ನಿಯಾದ ಅರಳಮ್ಮನಿಗೆ ಚಾತುರ್ದಿಕ ಜ್ವರ ಬಂದಾಗ ಅವರು ದಾಸರಲ್ಲಿ ಹೋಗಿ ರೋಗ ಪರಿಹಾರಕ್ಕೆ ಪ್ರಾರ್ಥನೆ ಮಾಡಿದ್ರಂತೆ. ಅವಾಗೆ ಈ ಸುಳಾದಿ ಮೂಲಕ ವಿಜಯದಾಸರು ತಮ್ಮ ಅಭಿಲಾಷೆ ಪೂರ್ಣ ಮಾಡಿ ಆಕೆಯ ಜ್ವರವನ್ನು, ಆಕೆಯ ಪಾಪಗಳನ್ನು ನಾಶನ ಮಾಡಿ ಆಕೆಗೆ ದೇವರ ಕಡೆ ಧ್ಯಾಸನೇ ಬರೋ ಥರ ಅಡ್ಡಂಕಿ ಬರಲಾರ್ದಾಗಿ ಮಾಡುವಂಥ ಪ್ರಾರ್ಥನೆ ಮಾಡಿದಂಥ ಸುಳಾದಿ ಇದು. ನಾವೆಲ್ಲ ಸರ್ವರೂ ಈ ಸುಳಾದಿಯನ್ನು ನಿತ್ಯ ಹೇಳ್ಕೋಬೇಕು. ಎದಕ್ಕಂದರೆ ನಮಗೆ ಯಾವ ಜ್ವರ ಇದ್ದದ ಅಂತಲ್ಲ, ನಮಗೆ ಸಾಧನಕ್ಕೆ ಅಡ್ಡಿ ಆಗೋ ಪಾಪಗಳು ಭಾಳ ಮಾಡಿದ್ದೀವಿ, ಸಾಕಷ್ಟು ರೋಗಗಳು ರುಜಿನಗಳಲ್ಲಿಂದ ಅನುಭವಿಸ್ತಾ ಇದ್ದೀವಿ. ದೇವರ ನಾಮಸ್ಮರಣೆ ಬಿಡೋದೇ ಒಂದು ದೊಡ್ಡ ರೋಗ. ಅಂತಹದ್ದು ನಾವು ಬಿಡ್ತಾ ಇದ್ದೀವಿ ಎಷ್ಟೋ ಸರಿ. ಅದನ್ನೆಲ್ಲ ಬಿಡಬಾರ್ದು ಅಂದಾಗೆ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಬೇಕು ನಾವು ಇದರೊಳಗೆ ಹೇಳಿದಂಗೆ ಅಂಥೇಳಿ ನನ್ನ ಅನಿಸಿಕೆ. ದಯಮಾಡೋ ಎನ್ನೊಡೆಯ ದಾಸಿಗೊಲಿದು ಇಂದು ಅಂತ ಹೇಳ್ತಾ ಇದ್ದಾರೆ. ದಯಮಾಡು ಸ್ವಾಮಿ, ಎನ್ನ ಒಡೆಯನಾದ ನಮ್ಮಪ್ಪ, ನನ್ನ ತಂದೆ, ದಯಮಾಡು. ನೀನು ಸರ್ವರ ಒಡೆಯನಾದ ಪರಮಾತ್ಮನು, ಈ ನಿನ್ನ ದಾಸಿಯನ್ನು ಅನುಗ್ರಹಿಸು, ದುಃಖದಿಂದ ದೂರ ಮಾಡು. ಈಕೆಗೆ ರೋಗದ ಮೂಲಕ ಭಯವನ್ನು, ಆಪತ್ತನ್ನು ಏನೇನು ಬಂದಿದ್ದಾವೋ ಅದನ್ನೆಲ್ಲ ಪರಿಹಾರ ಮಾಡು, ಬೇಗ ಪರಿಹಾರ ಮಾಡಪ್ಪ. ಭಯವೇ ಪರಿಹರಿಸು ವೇಗದಿಂದಲೇ ಬಿಡದೆ, ಬಯಲಾಸೆ ಮಾಡಿ ಮುಂಗಾಣದ ಕಂಡ ಕಡೆಗೆ ಪಯಣಗತಿಯಲ್ಲಿ ಪ್ರಯಾಸ ಬಡಲ್ಯಾಕೆ. ಈ ನಿನ್ನ ಬಯಕೆಯನ್ನು ವ್ಯರ್ಥ ಮಾಡದೆ ಅನ್ಯಥಾ ವಿಚಾರದಿಂದ ಬೇರೆ ಕಡೆಗೆ ಹೋಗಿ ಅವ್ರನ್ನ ಕೇಳೋದು, ಇವ್ರನ್ನ ಕೇಳೋದು ನಾವೆಲ್ಲ ಮಾಡ್ತಾ ಇರ್ತೀವಿ. ಈಗಿನ ಕಾಲದಾಗೂ ನಡೀತಾ ಇರುತ್ತೆ. ಎಷ್ಟೋ ಜನ ಹೋಗಿ ಯಾರೋ ಬಾಬಾಗಳನ್ನಂಥೇಳಿ ಅಲ್ಲಿ ಇಲ್ಲಿ ಕೇಳ್ಕೊಂಡು ಬರ್ತಾರೆ. ಎಲ್ಲೋ ದೇವರನ್ನು ಮೊರೆ ಇಡೋದು ಬಿಟ್ಟು ಅಲ್ಲೋ ಹೋಗಿ ಕೇಳ್ಕೊಂಡು ಬರ್ತೀವಿ. ಅದು ನಮ್ಮ ಪ್ರಾರಬ್ಧದಲ್ಲಿದ್ದ ಸ್ವಾಮಿ ಮಾಡಿಸ್ತಾನೆ ನಮ್ಮ ಜೊತೆಗೆ. ಅಂಥದ್ದು ಬೇಡಪ್ಪ. ಈ ನನ್ನ ಬಯಕೆಗಳನ್ನು ವ್ಯರ್ಥ ಮಾಡದೆ ಅನ್ಯಥಾ ವಿಚಾರದಿಂದ ಬೇರೆ ಕಡೆಗೆ ಹೋಗಿ ಪ್ರಯಾಸ ಮಾಡಿಸ್ಬೇಡ. ಅನೇಕ ತಪ್ಪುಗಳು ಮಾಡ್ತೀವಿ ನಾವು ಮನುಷ್ಯ ಜನ್ಮದಾಗಿ ಬಂದ ಮೇಲೆ. ನಮ್ಮ ಸಹಜ ಗುಣಧರ್ಮನೇ ಅನೇಕ ತಪ್ಪುಗಳು ಮಾಡೋದು. ಅದು ನಿನ್ನ ನಾಮತ್ರಯಗಳಿಂದ ಎಲ್ಲ ರೋಗಗಳು ದೂರ ಆಗ್ತವೆ. ಜಗತ್ತಿನಲ್ಲಿ ಇದು ಸಾರ್ತಾ ಇದೆ. ಎಲ್ಲ ಕಡೆ ಹೇಳ್ತಾ ಇದ್ದಾರೆ ನಿನ್ನ ನಾಮತ್ರಯ. ಅಚ್ಯುತಾನಂತ ಗೋವಿಂದ ಅಂತಂದರೆ ಸಾಕು. ಆ ನಾಮತ್ರಯ ಜಪ ಮಾಡ್ತಾ ಇದ್ದರೆ ಈ ಎಲ್ಲ ರೋಗಗಳು ಹೋಗ್ಬಿಡ್ತವೆ ಅಂತ ಹೇಳ್ತಾ ಇದ್ದಾರೆ ಅಂಥೇಳಿ. ಆಯುತ ಅಪರಾಧಗಳು ಮಾನವರು ಎಸಗದರು ಪಯೋನಿಧಿಯೇ. ನಿನ್ನ ಸಮುದ್ರವಾಸರಾಗಿದ್ದ ರಮಣ, ನಿನ್ನ ಪಯೋನಿಧಿ ಸುತೆ ರಮಣ, ನಿನ್ನ ನಾಮತ್ರಯದಿಂದ ದೂರಾಗಿ ನಿರ್ಮಳದಲ್ಲಿ
ನಿತ್ಯ ಜಯಪ್ರದವಾಗುವುದು. ದೂರ ಆಗಿ ಜಯಪ್ರದ ಆಗ್ತದಪ್ಪ ನಿನ್ನ ನಾಮತ್ರಯದಿಂದ. ಅದೆಲ್ಲ ಜಗತ್ತಿಗೆ ಗೊತ್ತು. ಗಂಗಾದಿ ತೀರ್ಥಗಳು, ನದಿಗಳು ಎಲ್ಲ ಹೋಗಿ ಅಲ್ಲಿ ಹೋಗಿ ಸ್ನಾನ ಮಾಡೋದು ಕೂಡ ಬೇಕಾಗಿಲ್ಲ. ನಿಶ್ಚಯವಲ್ಲ, ನಿನ್ನ ಪಾದಪದ್ಮದಲ್ಲೇ ಎಲ್ಲ ಗಂಗಾದಿ ತೀರ್ಥಗಳು ಇದ್ದಾವೆ. ಈ ಏನಂತಾರೆ, ಗಂಗಾದಿ ತೀರ್ಥಗಳಲ್ಲಿ ಹೋಗಿ ಸ್ನಾನಗಳನ್ನು ಮಾಡಿದರೆ ಹೇಳಿಕೆ ಅದು ಶಾಶ್ವತವಲ್ಲ. ಯಾಕಂದರೆ ನಿನ್ನ ಪಾದಪದ್ಮದಲ್ಲಿ 3 ಕೋಟಿ ತೀರ್ಥಗಳಿದ್ದಾವೆ. ಆಯಾ ದೇವತೆಗಳ ಸಹಿತ ಆಶ್ರಯ ಮಾಡಿಕೊಂಡಿದ್ದಾರೆ. ಅದಕ್ಕೆ ನಿನ್ನ ಪದ್ಮಗಳಲ್ಲಿ ತ್ರಯಕೋಟಿ ಸಾರ್ಥ ತೀರ್ಥಗಳು ನಿರುತಾಶ್ರಯವಾಗಿ ದೇವಗಣದೊಡನೆ ನಿರಯ ದೂರನೆ ಕೇಳು ಮಹಾಸೋಜಿಗ ವ್ಯಯವಾಗದೆ ಮಹಾತಾಪ ಜ್ವರ ವ್ಯಾಧಿಗಳು. ಈ ಜ್ವರ ವ್ಯಾಧಿಗಳನ್ನು ದೂರ ಓಡಿಸಪ್ಪ. ಈ ನೀನೇ ಹೇಳಿದಿ ಏನು ಜ್ವರಗಳು ಏನು ನಿನ್ನ ನಾಮತ್ರಯ ಮಾಡಿದರೆ ಸಾಕು. ಈ ಶ್ರೀಪಾದ ಪದ್ಮದಲ್ಲಿ ಈಗ ತ್ರಯಕೋಟಿ ತೀರ್ಥಗಳು ಇದ್ದಾವೆ. ನರಕದೊಳಗಿದ ಜೀವರು ನರಕದಿಂದ ಪಾರು ಮಾಡುವ ನಿನಗೆ ಈ ಜ್ವರ ರೋಗದಿಂದ ಪಾರು ಮಾಡೋದು ಅಸಾಧ್ಯ ಏನಪ್ಪ? ಅದು ಅಸಾಧ್ಯನೇ ಅಲ್ಲ ನಿನಗೆ. ಅದು ಈ ಮಹಾಜ್ವರವು ತ್ರಿಗುಣದಲ್ಲಿಂದ ಈ ಜನ್ಮದಲ್ಲಿ ಬಗೆಯಾದ ತ್ರಿಗುಣದಿಂದ ಬಂದಿರ್ತದ. ನಾವು ಆಯುರ್ವೇದದಾಗ ಹೇಳ್ತಾ ವಾತ ಪಿತ್ತ ಕಫ ಈ 3 ದೋಷಗಳಲ್ಲಿಂದ ಮೂಲಕ ಇದು ಬರ್ತದ. ಪರಮಾತ್ಮನ ಮಾಯವಾದ ಕಾರಣ ಈ ಮಾಯವನ್ನು ದೂರು ಮಾಡುವ ಸಾಮರ್ಥ್ಯ ಇದು ಏನು ಹೆಚ್ಚು ಕಡಿಮೆ ಆಗ್ತಾ ಇರ್ತದೋ, ಜ್ವರಗಳು ಏನೇನು ಬರ್ತಾ ಇರ್ತವೋ ಅದು ನಿನ್ನ ನಾಮತ್ರಯದಿಂದ ಮಾತ್ರನೇ ಆಗೋದು. ಸರ್ವದಾ ದೂರವೇ ನಯನದಲ್ಲಿ ನೋಡು ಉಡುಪಿಲಿ ಇತ್ತ ಮಾತನು ಹೃದಯದೊಳಗೆ ಮರೆದಿಲ್ಲ. ಇಲ್ಲಿ ಉಡುಪಿಯಲ್ಲಿ ಇತ್ತ ಮಾತನ್ನು ಅಂತಂದಾಗ ಇಲ್ಲಿ ಗೀತೆಯಲ್ಲಿ ಹೇಳಿದ ವಚನವನ್ನು ಆತ್ಮದೊಳಗಿನ ಜ್ಞಾನ ಸಂದೇಶ ನಾನು ಪೂರ್ವಜನ್ಮದ ಸ್ಮರಣೆಯ ಕಳಗೊಂದಿಲ್ಲ. ಅಂದರೆ ನನಗೆ ನನ್ನೊಡನ ನೀನು ಇದೇನು ಗೀತೆಯಲ್ಲಿ ಹೇಳಿದ್ದೇನಿದ್ದದಲ್ಲ ಆ ವಾಕ್ಯ ನನ್ನ ಹೃದಯಪೂರ್ವಕ ಸ್ಮರಣೆಯಲ್ಲಿ ನಿರಂತರವಾಗಿ ನೀನು ಹೇಳಿದ ಶ್ಲೋಕ ಸ್ಮರಿಸ್ತಾ ಇರ್ತೀನಪ್ಪ ನಾನು. ನೀನು ಅನುಗ್ರಹಿಸಿದ ಶುದ್ಧದ ಜ್ಞಾನದ ಬೆಳಕಿದಲ್ಲಿ ಕಾಲ ಕಳೆಯುತ್ತಾ ಇರ್ತೀನಿ. ನೀನು ಹಯನಂತೆ ಕರುಣಿಸು, ಹಯವದನನಾಗಿ ಹಯಗ್ರೀವನು ಅಂತಂದರೆ ಬರೇ ಕರುಣೆ ಮಾಡೋದಂದೇ ಅಲ್ಲ, ಜ್ಞಾನ ಕೂಡ ಕೊಡ್ತೀ. ಆ ಜ್ಞಾನ ಕೂಡ ಕೊಟ್ಟು ನನ್ನ ಕರುಣೆ ಮಾಡು. ಈಕೆಗೆ ಸ್ತೋತ್ರ ಮಾಡಿಸಿದ ಬಳಿಕ ಜಯವನ್ನೇ ಕೊಡ್ತೀಯಪ್ಪ ನೀನು. ಅದರ ಹೊರತು ಬೇರೆ ಯಾವ ಅನಾನುಕೂಲ ಇಲ್ಲಾರ್ದಾಗಿ ಸಂಪೂರ್ಣವಾಗಿ ಇಲ್ಲಿ ದಯದೊಳಗೆ ಏನಂತ ಇದ್ದಾರೆ, ಮಾಯಾ ನಿಂದು ಸೊಲ್ಲು ಲಾಲಿಸಿದರೆ ನಿರ್ದಯವಂತನೆಂದು ಸರ್ವದಾ ದೂರುವೆ. ನೀನು ಈ ಮಹಾತಾಪ ಜ್ವರ ವ್ಯಾಧಿಗಳು ಇವೇನು ಏನು ಇದರಿಂದ ಬಂದಿರ್ತಾವೋ ಅದನ್ನು ನೀನು ನಿರ್ದಯವಂತ ಆಗಬೇಡ. ನೀನು ಇದನ್ನೆಲ್ಲ ಕಾಪಾಡಬೇಕು ನೀನೇ. ದಯದೊಳಗೆ ಮರೆದಿಲ್ಲ ನನಗೆ ಸ್ವಾಮಿ ಉದಯಾಸ್ತಮಾನ ತನಕ ಇದೇ ಸ್ಮರಿಸುತ್ತಾ. ಇದೇನು ಉಡುಪಿಯಲ್ಲಿ ಹೇಳಿದ ಅಂತಂದರೆ ಉಡುಪಿಲಿ ಇತ್ತ ಮಾತನು ಅಂತಂದಾಗೆ ಗೀತೆಯಲ್ಲಿ ಹೇಳಿದ ವಚನವನ್ನು ಹೃದಯದೊಳಗೆ ನಾನು ಕೇಳ್ಕೊತಾನೆ ಇದ್ದೀನಪ್ಪ. ಏನಂಥೇಳಿ ಅನನ್ಯಾಶ್ಚಿಂತೆಯಂತೋ ಮಾಮ್ ಅಂತ ಹೇಳ್ತಾನೆ. ಆ ವಾಕ್ಯವನ್ನು ನಾನು ಯಾವಾಗಲೂ ನನ್ನ ತಲೆಯಲ್ಲೇ ಇಟ್ಕೊಂಡಿದ್ದೀನಿ. ಹಯನಂತೆ ಕರುಣಿಸು, ಜ್ಞಾನ ಕೊಡು, ಹಯನಂತೆ ಕರುಣಿಸು. ಇಲ್ಲಿ ಅದೇ ಕೇಳ್ತಾ ಇದ್ದಾರೆ. ಎನ್ನ ಬಿಂಬರೂಪಿಣಿ ಆದ ಪರಮಾತ್ಮ ವಿಜಯ ವಿಠಲ ಹಯನಂತೆ ಕುಣಿದು ನಲಿದಾಡುವೆ. ಶ್ರೀಯರಸ ವಿಜಯ ವಿಠಲ ಎಂದವಗೆ ಜಯಗಳಲ್ಲದೆ ಪ್ರತಿಕೂಲ. ನಿನ್ನ ನಾಮಸ್ಮರಣೆ ಮಾಡಿದವರಿಗೆ ಜಯಗಳಲ್ಲಾರ್ದಾಗಿ ಪ್ರತಿಕೂಲಗಳು ಅಂದರೆ ವಿರೋಧಗಳು ಯಾವುದೂ ಇರೋದಿಲ್ಲಪ್ಪ. ನಿನ್ನ ಸ್ಮರಣೆ ಮಾಡ್ತಾ ಇದ್ದೀನಿ, ಈಗಿನ ರೋಗವನ್ನು ತೆಗೆದುಹಾಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವಿಜಯದಾಸರು ಬರೇ ತಮ್ಮ ಧರ್ಮಪತ್ನಿಗಲ್ಲ, ನಮಗೆಲ್ಲ ಬಂದ ರೋಗಗಳು ಏನೇನಿದ್ದಾವೋ ಅದನ್ನೆಲ್ಲ ತೆಗೆದುಹಾಕು ಅಂಥೇಳಿ ತನ್ನ ಬಿಂಬರೂಪಿ ಪರಮಾತ್ಮನನ್ನು ಬೇಡ್ಕೊತಾ ಇದ್ದಾರೆ. ಹಾಗೆ ಯಾರ್ಯಾರು ಈ ಸುಳಾದಿ ಹೇಳ್ತಾ ಇದ್ದಾರೋ ಅವರು ಒಳಗೆ ಇದ್ದ ಬಿಂಬರೂಪಿ ಆದ ಪರಮಾತ್ಮನ ಕೂಡ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸ್ವಾಮಿ ಇವರು ಏನು ಹೇಳ್ಕೊತಾ ಇದ್ದಾರಲ್ಲ, ಈ ನಾಮತ್ರಯದ ಜಪದಲ್ಲಿಂದ ಈ ಸುಳಾದಿ ಏನು ಪಾರಾಯಣ ಮಾಡ್ತಾ ಇದ್ದಾರೋ ಇದರಿಂದ ಅವರಿಗೆ ಆ ರೋಗಗಳ ಪರಿಹಾರ ಮಾಡು ಅಂತ ಕೇಳ್ಕೊತಾ ಇದ್ದಾರೆ. ಈ ರೋಗವು ನಿನ್ನ 3 ನಾಮಗಳೊಮ್ಮೆ ಸಾರಿದರೆ ಇರದೆ ಬೇರರಸಿ ಕಿತ್ತಿ. ಈ ಚಾತುರ್ದಿಕ ಜ್ವರ ರೋಗವು ನಿನ್ನ 3 ನಾಮಗಳಾದ ಅಚ್ಯುತ, ಅನಂತ, ಗೋವಿಂದ ಯಾವುದೇ ಒಂದು
ನಮಗೆ ರೋಗ ಬಂತು ಅಂದರೆ ಅಚ್ಯುತಾನಂತ ನಾಮಗಳ ಉಚ್ಚಾರಣೆಯಿಂದಲೇ ದೇಹದಲ್ಲಿ ಆಗುವ ಶಬ್ದಗಳು ಏನು ಸಂಚಾರ ಆಗ್ತಾ ಇರ್ತವಲ್ಲ, ಅದು ಸಂಪೂರ್ಣವಾಗಿ ಆ ರೋಗಗಳು ಪರಿಹಾರ ಆಗ್ತವೆ. ಅದು ನಂಬಿಕೆಯಿಂದ ಮಾಡಬೇಕು. ಆ ರೋಗಕ್ಕೆ ಅಧಿಷ್ಠಾನದಲ್ಲಿರುವ ತತ್ವದೈತ್ಯರು, ಅದೇನು ಆ ರೋಗಕ್ಕೆ ಅಧಿಷ್ಠಾನವಾಗಿ ಇರ್ತಾರಲ್ಲ ತತ್ವಾಭಿಮಾನಿ ದೈತ್ಯರು, ಅವರು ಕೂಡ ಪಿಂಡಾಂಡದಲ್ಲಿ ಕರ್ಮಭೂಮಿ ಎಂದೆನಿಸಿದ ಸ್ಥೂಲ ದೇಹದಿಂದ ತಮ್ಮ ಸ್ವಸ್ಥಾನ ಆದ ಆ ಎಡಭಾಗದಲ್ಲಿ ಹೋಗಿ ಸೇರ್ಕೋತಾರೆ. ನಮ್ಮ ಅನಿರುದ್ಧ ರೂಪಿ ಪರಮಾತ್ಮ ಇದ್ದಲ್ಲಿ ತಮ್ಮ ಸ್ವಸ್ಥಾನ ಈ ರೋಗಗಳಿಂದ, ಈ ಏನೇ ಒಂದು ಅವಯವದರೊಳಗೆ ಬಂದ ರೋಗಗಳಿಂದ ಅಲ್ಲಿ ಹೋಗಿ ಆ ಎಡಭಾಗದಲ್ಲಿ ಹೋಗಿ ಸೇರ್ಕೋತಾರೆ. ಆಮೇಲೆ ಅಲ್ಪ ಕಾಲದಲ್ಲಿ ಸ್ವಲ್ಪ ಅದು ಅನುಭವ ಮಾಡೋ ಥರ ಮಾಡ್ತಾನೆ. ಕರ್ಮ ಬಿಟ್ಟಿದ್ದಲ್ಲ, ಭಯನಾಶನ ಅಂಥೇಳಿ ಈ ಪಾಪಕರ್ಮಗಳು, ಭಗವದ್ಭಕ್ತರ ಪಾಪಕರ್ಮಗಳ ಸಮೂಹಗಳನ್ನು ನಾಶನ ಮಾಡುವಂಥಾತ ನೀನು, ಭಯನಾಶನ ನೀನು. ಪ್ರಾರಬ್ಧ ಕರ್ಮವಶಾತ್ ಬೃಹತ್ ಪ್ರಮಾಣದ ರೋಗಗಳು ನಿಮಿತ್ತ ಮಾತ್ರ ಅಲ್ಪ ಕಾಲದಲ್ಲಿ ಸ್ವಲ್ಪ ಅನುಭವಿಸೋ ಥರ ಮಾಡ್ತೀಯಪ್ಪ ನೀನು. ಆ ಜೀವಿಗೆ ಅಂಟಿದ ಪಾಪಕರ್ಮಗಳನ್ನು ನಾಶನ ಮಾಡುವುದು ನಿನಗೊಂದೇ ಆಗೋದು. ಜೀವನು ಪರಮಾತ್ಮನ ಕರುಣೆಯಿಂದ ಸ್ವರೂಪ ದೇಹದಲ್ಲಿ ಮೋಕ್ಷದಲ್ಲಿ ಸುಖಾನಂದವನ್ನು ಅನುಭವಿಸ್ತಾನೆ. ಅದಕ್ಕೆ ಕ್ರೂರರ ಸಹಿತಲ್ಲಿ ದೂರಾಗಿ ಹೋಗುವುದು, ಆರಿಗೆ ಪೇಳದಲೇ ಹಾರವೀವುದು ನಮಗೆ. ಭಾರಕರ್ತನಾಗಿದ್ದೀಯಪ್ಪ ನೀನು. ಈ ಭಾರಕರ್ತನಾಗಿ ಆರಾಧಿಪನರ್ಥ ಈ ಭಾರಕರ್ತನಾದ ವಿಜಯ ವಿಠಲ ಅಂದರೆ ಬಿಂಬನಾಮಕ ಪರಮಾತ್ಮನನ್ನು ಹಂಸ ಮಂತ್ರಗಳಿಂದ ಜಪಿಸುತ್ತಾ ಇದ್ದಾನೆ ವಾಯುದೇವರು. ಆರಾಧಿಪನರ್ಥ ಅಂದರೆ ಜೀವೋತ್ತಮರಾದ ಮುಖ್ಯ ಪ್ರಾಣದೇವರ ಸಹಿತಾಗಿ ಪರಮಾತ್ಮನ ಸ್ತೋತ್ರ ಮಾಡ್ತಾ ಇದ್ದಾರೆ ಇಲ್ಲಿ. ಆ ಶರೀರಕ್ಕೆ ಬಂದ ಪೀಡೆಗಳನ್ನೆಲ್ಲ ನೀನು ಪ್ರಾರಬ್ಧದ ಕರ್ಮಾನುಸಾರ ನಮಗೆ ಬರುವ ವ್ಯಾಧಿಗಳು, ಇದೇನು ಕೊನೆಯವರೆಗೆ ಸ್ವರೂಪ ದೇಹದ ಸಂಗಡದಿಂದ ಎಲ್ಲಿ ಇರುತ್ತದೋ ಆ ಶರೀರಕ್ಕೆ ಪೀಡ ಏನಿರುತ್ತಲ್ಲ ಅದನ್ನು ತೊಲಗಿಸಪ್ಪ ನೀನು ಅಂತ ಕೇಳ್ತಾ ಇದ್ದಾರೆ. ಎಷ್ಟೋ ಇರುತ್ತೆ ನಮ್ಮ ಶರೀರಕ್ಕೆ ಬರಬೇಕಾಗಿದ್ದಷ್ಟು ಪೀಡೆ ನಾವು ಅನುಭವಿಸಲೇಬೇಕು. ಆದರೆ ಆ ಕಾಲ ಕಡಿಮೆ ಮಾಡಿ ಅದು ನಿನ್ನ ನಾಮಸ್ಮರಣೆಯಲ್ಲಿ ನಿನ್ನ ನಾಮ ಜಪಗಳನ್ನು ಮಾಡಿಸು, ಅದರಲ್ಲಿಂದ ಆ ಪ್ರಾರಬ್ಧ ಅದನ್ನು ನಾಶನ ಮಾಡಿಸು ಅಂಥೇಳಿ ಭಾರಕರ್ತನಪ್ಪ ನೀನು ಶರೀರಕ್ಕೆ ಪೀಡೆ, ಆರಾಧಿಪನರ್ಧ ಶರೀರಕ್ಕೆ ಪೀಡೆ ಅಂಥೇಳಿ ಹೇಳ್ತಾ ಇದ್ದಾರೆ. ಪರಮಾತ್ಮನ ಸ್ತೋತ್ರ ಮಾಡಿದರೆ ನಮಗೆ ಬಂದ ಶರೀರ ಪೀಡ ಕಡಿಮೆ ಆಗುತ್ತೆ ಅಂಥೇಳಿ. ಹಾಗೆ ಇದರೊಳಗೆ ತಿರುವಿಡ ತಾಳದ್ರು, ಉಪೇಕ್ಷೆ ಮಾಡದಿರು ಉತ್ಕೃಷ್ಟ ಮಹಿಮನೆ. ಉಪೇಕ್ಷೆ ಮಾಡಬೇಡ ನೀನು, ತಿರಸ್ಕಾರ ಮಾಡಬೇಡ. ಶ್ರೇಷ್ಠವಾದ ಮಹತ್ತು ಮಹಿಮೆ ಉಳ್ಳಾತ ನೀನು. ನಿನಗೆ ಆಪೇಕ್ಷೆ ಎನಗುಂಟು, ಬೈಕೆ ಎನಗೊಂದುದ. ಒಂದು ದಿನಗಳಲ್ಲಿ ನದಿ ತೀರ್ಥಯಾತ್ರೆಗಳಿಗೆ ಎಲ್ಲದಕ್ಕೆ ಹೋಗಬೇಕು. ಪುಣ್ಯ ಸ್ಥಳಗಳಿಗೆ ಹೋಗುವ ಪ್ರಯಾಣ ಇಬ್ಬರನ್ನು ಕರೆದೊಯ್ದು, ಅಂದರೆ ನಮ್ಮಿಬ್ಬರನ್ನು ನರಕಕ್ಕೆ ಕಾರಣವಾದ ತಪ್ಪು ನಡೆಯಿಂದ ಬರುವ ಫಲದಿಂದ ಬಿಡುಗಡೆ ಮಾಡು. ಆಪಾಗ ಯಾತ್ರೆಗೆ ಈರ್ವನನ್ನು ಕರೆದೊಯ್ದು. ಈಗ ಆಕೆಗೆ ಜ್ವರ ಬಂದಿದೆ ಅಂತಂದರೆ ನಾವಿಬ್ಬರೂ ಆ ಯಾತ್ರೆಗಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಮ್ಮಿಬ್ಬರನ್ನ ಯಾತ್ರೆಗೆ ಕರ್ಕೊಂಡು ಹೋಗೋ ಥರ ಮಾಡಿ ಪಾಪ ಮುಕ್ತರನ್ನು ಮಾಡು. ಮುಂದೆ ಬರುವ ಆಪತ್ತುಗಳನ್ನು ತಡಮಾಡದೆ ಜ್ಞಾನ ದೀಪ ಪ್ರಕಾಶದಲ್ಲಿ ಚರಿಸುವಂಥ ಮಾಡು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನನ್ನಿಂದ ನುಡಿಸಿದ್ದು ನೀನು, ಈ ಆಪತ್ತು ಪರಿಹಾರ ಸ್ತೋತ್ರ ತಿರಸ್ಕಾರ ಮಾಡಬೇಡ. ಈ ದಂಪತಿಗಳಿಂದ ಧರ್ಮ ಸಂಬಂಧವಾದ ಯಾತ್ರೆಗಳು, ಈಗ ನಾವೆಲ್ಲ ಬೇಡ್ಕೊಬೋದು ಅದೇ, ಸ್ವಾಮಿ ನಿನ್ನ ಯಾತ್ರೆಗೆ ನಮ್ಗೆ ಕಾಲು ಕೊಡು. ನಡಿಲಕ್ಕೆ ಆಗ್ತಾ ಇಲ್ಲ ಅಂದಾಗೆ ಅದು ಕೇಳ್ಕೋಬೇಕು. ಇಲ್ಲ ನಮಗೆ ಆರಾಮಿಲ್ಲ, ಯಾವುದೊಂದು ನಮಗೆ ಶಕ್ತಿ ಕೊಟ್ಟು ನಿನ್ನ ಯಾತ್ರೆಗೆ ಕರ್ಕೊಂಡು ಹೋಗೋ ಥರ ಮಾಡಪ್ಪ. ಈ ದಂಪತಿಗಳಿಂದ ಧರ್ಮ ಸಂಬಂಧವಾದ ಯಾತ್ರೆಗೆ ಕರೆದುಕೊಂಡು ಹೋಗುವ ಮನಸ್ಸು ನನ್ನಲ್ಲಿ ಪ್ರೇರಿಸಿದೆ. ಆದ ಕಾರಣ ಪಾಪ ಮುಕ್ತರನ್ನು ಮಾಡಿ ಸಂಕಷ್ಟಗಳನ್ನು ಪರಿಹಾರ ಮಾಡು. ಉತ್ತಮವಾದ ಆಯುರಾರೋಗ್ಯ ಕೊಟ್ಟು ಸುಜ್ಞಾನವನ್ನು ಕರುಣಿಸಿ ಆಯಾ ತೀರ್ಥಯಾತ್ರೆಗಳಿಗೆ ಪುಣ್ಯ ಚರಿತ್ರೆಯ ಶ್ರವಣ ಮಾಡೋ ಥರ ಮಾಡು. ಆಯಾ ತೀರ್ಥ ಕ್ಷೇತ್ರ ವಿಧಿಯನ್ನು ಮಾಡಲು ನಮಗೆ ಕೃಪಾಕಟಾಕ್ಷ ಬೇಕಪ್ಪ, ನಿನ್ನ ಕೃಪಾಕಟಾಕ್ಷ ಬೇಕು. ನಿನ್ನ ಬೇಡ್ಕೊತಾ ಇದ್ದೀನಿ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಆಪತ್ತುಗಳ ತಡ ಮಾಡದೆ ಜ್ಞಾನದೀಪ ಪ್ರಕಾಶದಲ್ಲಿ ಚರಿಸುವಂಥ ಸುಪಂಥವೇ ಕೊಡು. ಒಳ್ಳೆ ದಾದಿ ಕೊಡು. ಶುದ್ಧ ಮನಸ್ಸು ಉಳ್ಳ ತಾಪಸ ಸಜ್ಜನರ ಸಮೀಪವಿಯೋ
ಒಳ್ಳೆ ಮನಸ್ಸು ಇದ್ದ ಸಜ್ಜನರ ಹತ್ರ ಕರ್ಕೊಂಡು ಹೋಗಪ್ಪ. ಆಪಾದ ಮಸ್ತಕ ಪರ್ಯಂತ ಭವವ್ಯಾಧಿ ಲೇಪಿಸಿಕೊಂಡಿರೆ ನಿನ್ನ ನೆಸಗಿ. ಈ ನಿನ್ನ ಸ್ಮರಣೆಯನ್ನು ನೀನೇ ಅವರಿಂದ ಮಾಡಿಸಿದಾಗ ಅವರ ದೇಹದಲ್ಲಿರುವ ಏನು ಅನಾರೋಗ್ಯ ಇದ್ದದ ಇವರಿಗೆ ಪಾದಾಶಿರ ಪರ್ಯಂತ ವ್ಯಾಪಿಸಿಕೊಂಡು ಆ ರೋಗಗಳು ತಲೆಯಲ್ಲಿಂದ ಕೆಳಗುವರೆಗ ರೋಗಗಳು ಬಂದುಬಿಟ್ಟಿದ್ದಾವಪ್ಪ. ನಿನ್ನ ನಾಮಸ್ಮರಣೆ ನೀನು ಅವರಿಂದ ಮಾಡಿಸಿದಾಗ ಅವರ ದೇಹದಲ್ಲಿ ಅನಾರೋಗ್ಯವು ಆರೋಗ್ಯವಾಗಿ ಬಿಡ್ತದ. ಅದು ಅವಶ್ಯವಾಗಿ ಆಗ್ತದ. ನಿನ್ನ ನಾಮಸ್ಮರಣೆ ಅದು ನಿಶ್ಚಿತವಾಗಿ ಆರೋಗ್ಯ ಹೊಂದುತ್ತಾರೆ. ಸರ್ವ ದೇವರಗಳ ದೇವರಾದ ನೀನೇ ರಕ್ಷಿಸಿದ್ದರೆ ಯಾರನ್ನ ಕೇಳಬೇಕಪ್ಪ ನಾನು? ನಿನ್ನ ಪವಿತ್ರವಾದ ನಾಮೋಚ್ಚಾರಣೆಗೆ ಸಕಲ ಜನ್ಮಗಳ ಪಾಪಕರ್ಮಗಳನ್ನು ಸುಡುವ ಶಕ್ತಿ ಇರುವುದಾಗ ಜಡರೂಪವಾದ ಔಷಧಿಗಳು, ಈ ಔಷಧಗಳಲ್ಲಿಂದ ಏನಾಗ್ತದಪ್ಪ? ಈ ಜಡರೂಪಿ ಅದು ಔಷಧ. ನಿನ್ನ ನಾಮಸ್ಮರಣೆನೇ ಸಾಕು. ಅಪಾರ ಔಷಧ. ನಾನಾ ಮಾತ್ರೆಗಳು ಯಾಕೆ ಅಂತ ಕೇಳ್ತಾ ಇದ್ದಾರೆ. ಯಾಕೆ ನಾನಾ ಮಾತ್ರೆಗಳು? ಆ ಮಾತ್ರೆಗಳಲ್ಲಿ ಕೂಡ ಈ ಚಂದ್ರನ ಅಧಿಷ್ಠಾನದಲ್ಲಿ ಚಂದ್ರನಲ್ಲಿ ಇರುವ ಮುಖ್ಯ ಪ್ರಾಣಾಂತರ್ಗತ ಧನ್ವಂತ್ರಿ ನಾಮಕ ಪರಮಾತ್ಮನ ಅನುಗ್ರಹ ಇದೆ. ಅದಕ್ಕೆ ಆ ಮಾತ್ರೆಗಳು ಹಾಕ್ಕೊಂಡ್ರೆ ಕೂಡ ಅದು ನಿನ್ನ ನಾಮಸ್ಮರಣೆಯಿಂದನೇ ಆಗೋದು. ಬರೇ ಮಾತ್ರೆಗಳು ಹಾಕ್ಕೊಂಡು ನಾನು ಏನೋ ನನಗೆ ಚಲೋ ಆಗ್ತೀನಿ ಅಂತಂದರೆ ಆಗೋದಿಲ್ಲಪ್ಪ. ನಿನ್ನ ನಾಮಸ್ಮರಣೆ ಇರಲೇಬೇಕು. ನೀ ಪಾಲಿಸಿದರೆ ಕಾಣೆ ಪರರ. ಆ ಅಪಾರ ಔಷಧ ನಾನಾ ಮಾತ್ರೆಗಳಾಕೆ ಮಾಪತಿ. ನಿನ್ನ ನಾಮವೇ ವ್ಯರ್ಥವೇ ತಂದೆ ನಮ್ಮಪ್ಪ ಉಮಾಪತಿ. ನಿನ್ನ ನಾಮ ವ್ಯರ್ಥ ಏನಪ್ಪ? ನಿನ್ನ ನಾಮ ಬರೀ ಔಷಧಗಳು, ರೋಗಗಳು ಗುಣಮುಖವಾಗುವುದು. ಔಷಧದಲ್ಲಿ ನಿನ್ನ ಪ್ರೇರಕ ಶಕ್ತಿನೇ ಇರೋದು. ನಿನ್ನ ನಾಮಸ್ಮರಣೆ ವ್ಯರ್ಥವಾಗೋದಿಲ್ಲಪ್ಪ, ಎಂದಿಗೂ ಸಾಧ್ಯ ಇಲ್ಲ. ಯಾವ ಅಪೇಕ್ಷೆಗಳಿಲ್ಲದೆ ಅನಾಯಾಸವಾಗಿ ಮಾಡುವ ಈ ಸೃಷ್ಟಿ ಸ್ಥಿತಿ ಲಯ ಇವೆಲ್ಲ ಕಾರ್ಯಗಳನ್ನು ಮಾಡಿ ವಿನೋದ ಮಾಡ್ತಾ ಇದ್ದೀ. ನಿನ್ನ ವ್ಯಾಪಾರ ಎಲ್ಲ ನನಗೆ ಗೊತ್ತಪ್ಪ. ಅದರಲ್ಲಿ ನಿನ್ನ ಭಕ್ತರನ್ನು ರಕ್ಷಿಸು. ನೀನೇ ಭಾಷೆಯನ್ನು ಕೊಟ್ಟು ಭಕ್ತ ಅಪರಾಧೀನನಾದ ಭಕ್ತ ಪರಾಧೀನ. ಇಲ್ಲಿ ಭಕ್ತ ಪರಾಧೀನನು. ಭಕ್ತರಿಗೆ ನೀನು ಅವ್ರು ಏನು ಕೇಳಿದರೆ ಅದು ಕೊಡ್ತೀಯಪ್ಪ. ಈಗ ಅವರನ್ನು ರಕ್ಷಿಸುವುದು ನಿನ್ನ ಕರ್ತವ್ಯ ಆಗ್ಬಿಟ್ಟದಪ್ಪ. ಈ ಮಾತು ಬಿಟ್ಟರೆ ಭೂಲೋಕದಲ್ಲಿ ಬೇರೆ ಯಾವ ವಿಚಾರ ಇಲ್ಲ. ನೀನೇ ಎಲ್ಲರನ್ನ ಕಾಪಾಡ್ತಿದ್ದಿ. ನೀನೇ ಕರುಣಾಮಯ. ತ್ರಿಗುಣಾತೀತವಾದ ಆಪದ್ಬಾಂಧವನೇ, ಧನುರ್ಧಾರಿಯೇ, ಶಿವಧನಸ್ಸನ್ನು ಮುರಿದ ಶ್ರೀರಾಮದೇವರೇ, ನಿನ್ನ ರೂಪವೇ ದೇಹದೊಳಗೆ ಅನಂತವಾಗಿ ಇದ್ದದ. ಅನ್ಯ ರೂಪಗಳು ಅಂದರೆ ಅನ್ಯ ದೇವತೆಗಳ ಸ್ಮರಣೆ ಬೇಕಾಗಿಲ್ಲಪ್ಪ ನನಗೆ. ಇಲ್ಲಿ ದಾಸರಾಯರು ಪ್ರತಿಯೊಬ್ಬ ಜೀವರ ಅಷ್ಟದಳ ಪದ್ಮದಲ್ಲಿ ಈ ಬಲಭಾಗದಲ್ಲಿ ಬಲಕ್ಕೆ ಇದ್ದ ಯಮಾಂತರ್ಗತ ರಾಮದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ. ಅಂದರೆ ಇಲ್ಲಿ ನಮಗೆ ಅಪಮೃತ್ಯುಗಳು ಬರಲಾರ್ದಾಗಿ ಮಾಡ್ತಾ ಇದ್ದಾರೆ. ಆಪತ್ತು ಪರಿಹಾರ ಮಾಡು ಅಂಥೇಳಿ ರಾಮದೇವರನ್ನು ಸ್ಮರಣೆ ಮಾಡ್ತಾ ಇದ್ದಾರೆ. ಅಟ್ಟತಾಳ ಆದಿತಾಳ ಆದಮೇಲೆ ನೋಡೋಣ. ಜೈ ವಿಜಯರಾಯ. ಹರೇ ಶ್ರೀನಿವಾಸ. ಇಲ್ಲಿ ಅಟ್ಟತಾಳದೊಳಗೆ ದಾಸರಾಯರು ಪರಮಾತ್ಮನ ಸ್ಮರಣೆ ಎಲ್ಲ ಕಾರ್ಯಕ್ಕೂ ಮುಖ್ಯವಾದರೆ ಕೂಡ ಈ ಅನುಸಂಧಾನವಿಲ್ಲದೆ ನಮ್ಮ ಯಾವ ಸಾಧನ ಪಕ್ವವಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆತನ ಪರಿವಾರ ದೇವತೆಗಳು ಹಾಗೂ ಭಗವದ್ಭಕ್ತರ ಮುಖಾಂತರ ಚಿಂತನೆ ಮಾಡಬೇಕು. ದೇವರನ್ನು ಚಿಂತನೆ ಮಾಡಬೇಕು ಅಂದ ಮೂಲ ಗುರುಗಳಾದ ವಾಯುದೇವರು ಅದು ಮಧ್ವಾಂತರ್ಗತನೇ ತಗೋಬೇಕು. ಹಾಗೆ ಆದಮೇಲೆ ಬರೋ ಗುರುಗಳು ನಮ್ಗೆ ವಿಜಯದಾಸರು ಅಂಥೇಳಿ ತಗೊಳ್ಳೋರು ರಾಯರು, ವಾದಿರಾಜರು, ರಾಯರು, ವಿಜಯದಾಸರು, ಹೀಗೆ ಮೋಹನದಾಸರು, ಹೀಗೆ ನಮ್ಮ ಆರಾಧನೆಯಿಂದ ಪರಮಾತ್ಮನ ಪ್ರಸಾದ ಸಿದ್ಧಿ ಆಗ್ತದ ಅಂತ ಹೇಳ್ತಾ ಇದ್ದಾರೆ. ನಾಯಿನ ಹೊಡಿಲಕ್ಕೆ ಬಣ್ಣ ಬಣ್ಣದ ಕೋಲು ಬೇಕಾಗಿಲ್ಲ. ಅದರಂತೆ ಅಪಮೃತ್ಯುಗಳು ತರುವ ಪಾಪರೂಪದ ಮನುಷ್ಯರ ರೋಗವನ್ನು ನಾಶನ ಮಾಡಬೇಕು ಅಂತಂದರೆ ಉತ್ಕೃಷ್ಟವಾದ ನಿನ್ನ ನಾಮಗಳೇ ಅಂತ ಅವಶ್ಯಕತೆ ಇಲ್ಲ. ನಿನ್ನ ಭಗವದ್ಭಕ್ತರ ಧ್ಯಾನ ಮಾಡಿದರೆ ಅಲ್ಲಿ ಕೂಡ ನಮ್ಮ ಪಾಪಗಳ ಪರಿಹಾರ ಆಗ್ತವೆ ಅಂತ ಹೇಳ್ತಾರೆ. ಅದಕ್ಕೆ ನಾವೆಲ್ಲ ರಾಯರಿಗೆ ಸೇವೆ ಮಾಡ್ತಾರೆ, ವಿಜಯದಾಸರಿಗೆ ಸೇವೆ ಮಾಡ್ತಾರೆ, ಅಲ್ಲಿ ಹನುಮನ್ ದೇವರಿಗೆ ಹೋಗಿ ಸೇವೆ ಮಾಡ್ತಾರೆ. ಇದೆಲ್ಲ ಎದಕ್ಕೆ? ಆತನ ಭಗವದ್ಭಕ್ತರಿಗೆ ಹೋಗಿ ನಾವು ಸೇವೆ ಮಾಡಿದರೆ ಕೂಡ ಸರ್ವ ಪಾಪ ಸುಟ್ಟು ಹೋಗಿ ಮನುಷ್ಯರು ಸದ್ಬುದ್ಧಿ ಆರೋಗ್ಯವನ್ನು ಹೊಂದುತ್ತಾರೆ ಅಂತ ಹೇಳ್ತಾರೆ. ಈವರೆಗೆ ಇವರು ಅನುಭವಿಸಿದ ರೋಗದ ತಾಪವು ನಿನ್ನ ಮನಸ್ಸಿಗೆ ತೃಪ್ತಿ ಆಗಲಿಲ್ಲೇನಪ್ಪ? ನಾವು ಯಾವಾಗಲೂ ಅದೇ ಬೇಡ್ಕೊತಾ ಇರ್ತೀವಿ. ಯಾವಾಗನ್ನ ನಮಗೇನಾದರೂ ಆರಾಮಿಲ್ಲ ಅಂದಾಗೆ, ಸ್ವಾಮಿ ಇಷ್ಟು ದಿನ ಅನುಭವಿಸಿದ್ನಲ್ಲೋ, ನಿನಗೆ ತೃಪ್ತಿ ಆಗಲಿಲ್ಲೇನೋ? ನಾನು ಇಷ್ಟು ಕಷ್ಟಪಟ್ಟು ಅನುಭವಿಸ್ತಾ ಇದ್ದೀನಲ್ಲೋ, ನಿನಗಿನ್ನ ತೃಪ್ತಿ ಆಗಿಲ್ಲೇನೋ? ನಿನ್ನ ಅನುಗ್ರಹದಿಂದ ಈವರೆಗೆ ಬಂದ ರೋಗವು ಪರಿಹಾರವಾಗುವ
ಆಗ್ತದಪ್ಪ. ನನ್ನಲ್ಲಿ ನಿಂತು ಇವರ ಕಷ್ಟ ಕಾಲವನ್ನು ನೋಡಿ ಸ್ವಾಮಿ ನೋಡು, ವಿಜಯದಾಸರೊಳಗೆ ನಿಂತು ನಮ್ಮೆಲ್ಲರ ಕಷ್ಟ ಕಾಲಗಳು, ನಮಗೆಲ್ಲರಿಗೆ ಬಂದ ರೋಗಗಳು ರುಚನೆಗಳು ಕಳಿಬೇಕು ಅಂತೇಳಿ ಅವರೊಳಗೆ ನಿಂತು ಈ ಪ್ರಾರ್ಥನೆ ಮಾಡಿಸ್ತಾ ಇದ್ದಾರೆ. ವಾಯುದೇವರನ್ನ ಪ್ರೇರಿಸಿ ಈ ಸ್ತೋತ್ರ ಮಾಡಿಸ್ತಾ ಇದ್ದಾರೆ. ಆ ಸ್ತೋತ್ರ ನಮ್ಮ ಬಾಯಿಲಿಂದ ಹೇಳಿಸ್ತಾ ಇದ್ದಾರೆ. ಅಂದರೆ ಲಕ್ಷ್ಮೀಯ ಪತಿಯಾದ ನಿನ್ನ ಬಿಂಬ ನಾಮಕನಾದ ಪರಮಾತ್ಮನು ನನ್ನ ಮನಸ್ಸಿನಲ್ಲಿ ನಿಂತು ನೀನೇ ಬರೆಸ್ತಾ ಇದ್ದಿ ಅಂತಿದ್ದಾರೆ ವಿಜಯದಾಸರು. ಆ ಬರೆಸಿದ್ದು ನಮ್ಮೆಲ್ಲರ ಸಲುವಾಗಿ. ನಾವು ಇವತ್ತು ಈ ಸುಳಾದಿ ಹೇಳ್ಕೊತಾ ಇದ್ದೀವಿ ಅಂದರೆ ನಮಗೆ ಬಂದ ರೋಗಗಳನ್ನೆಲ್ಲ ಪರಿಹಾರ ಮಾಡ್ತಾನೆ ವಿಜಯದಾಸರೇ ನಿಂತು ನಮ್ಮ ಒಳಗೆ ಇದ್ದ ನಮ್ಮ ಬಿಂಬರೂಪಿ ಪರಮಾತ್ಮನಿಗೆ ಹೇಳ್ತಾನೆ, ಸಾಕಪ್ಪ, ಇಷ್ಟು ರೋಗ ಅನುಭವಿಸಿದ್ದಾಳಲ್ಲ ಈಕಿ ರೋಗವನ್ನು ಕಡಿಮೆ ಮಾಡು, ನಿನ್ನ ದಾಸಿಯಾಗಿ ಮಾಡ್ಕೋ ಅಂತ ಹೇಳ್ತಾರೆ ವಿಜಯದಾಸರು. ಅದಕ್ಕೆ ಈ ಸುಳಾದಿಯನ್ನು ನಾವು ಹೇಳೋ ಕಾಲಕ್ಕೆ ಅದನ್ನೇ ಅನ್ಕೋಬೇಕು, ವಿಜಯದಾಸರೇ ನಿಂತು ನಮ್ಮ ಒಳಗಿದ್ದ ಬಿಂಬರೂಪಿ ಪರಮಾತ್ಮನಿಗೆ ಹೇಳ್ತಾ ಇದ್ದಾರೆ ಅಂಥೇಳಿ. ಸರ್ವ ದೋಷಗಳನ್ನು ಕ್ಷಮಿಸಿ ಸತ್ಯ ಮಾಡಿ ನೀನೇ ರಕ್ಷಣೆ ಮಾಡಪ್ಪ ಅಂಥೇಳಿ ವಿಜಯದಾಸರು ಕೇಳ್ತಾ ಇದ್ದಾರೆ. ಆಲಸ್ಯ ಮಾಡದಿರು, ಆಲಸ್ಯ ಮಾಡಬೇಡ. ಈ ತಾಳದಲ್ಲಿ ದಾಸರಾಯರು ಹೇಳ್ತಾ ಇದ್ದಾರೆ, ಹರಿವಾಯು ಗುರುಗಳ ಸೇವೆ ಮಾಡಿದ್ದು ಎಂದೂ ವ್ಯರ್ಥವಾಗದಿಲ್ಲ. ನಾವು ಮಾಡುವ ಸೇವೆಯಲ್ಲಿ ನಮ್ಮ ಯೋಗ್ಯತಾನುಸಾರಗೆ ನಮಗ ಕೊಟ್ಟ ದತ್ತ ಸ್ವಾತಂತ್ರ್ಯ ಮೂಲಕ ಪರಮಾತ್ಮ ಉಚ್ಛಾಧಿಷ್ಠಾನ ಪರಿವಾರದ ಮೂಲಕ ಪರಮಾತ್ಮನ್ನು ಉಪಾಸಿಸಿದ್ರೆ ಸಾಕು. ಆಗ ಪರಮಾತ್ಮ ಪ್ರೀತನಾಗಿ ಪರಿವಾರ ಸಹಿತಾಗಿ ಬಂದು ನಮ್ಮನ್ನು ಒಲಿತಾನೆ ಅಂಥೇಳಿ ಪರಮಾತ್ಮನ್ನೇ ನೀನು ಮಾಡಿಸಿದ ಈ ಪರಿಹಾರಕವಾದ ಸ್ತೋತ್ರವನ್ನು ಸ್ವೀಕಾರ ಮಾಡು ಸ್ವಾಮಿ. ವಿಜಯದಾಸರ ಒಳಗೆ ನಿಂತು ಮಾಡಿದ ಈ ಪರಿಹಾರಕ ಸ್ತೋತ್ರ ಮಾಡಿದ್ದು ಸ್ವೀಕಾರ ಮಾಡಿ ನನ್ನ ಒಳಗಿದ್ದ ಬಿಂಬರೂಪಿ ಪರಮಾತ್ಮನ್ನ ವಿಜಯದಾಸರು ಕೇಳ್ತಾ ಇದ್ದಾರಪ್ಪ, ನನ್ನ ಸಲುವಾಗೇ ಬರೆದಿದ್ದಾರೆ ಅಂತ ಅಂದ್ಕೊಂಡು ನೀವು ಪಾರಾಯಣ ಮಾಡಬೇಕು. ನಾವೆಲ್ಲರೂ ಯಾವುದೇ ಕಾರ್ಯಕ್ಕೂ ವಿಳಂಬ ಮಾಡಬೇಡ. ಈಗ ಕೊಡುವ ಶೀಘ್ರ ಫಲವನ್ನು ಸದ್ಯದಲ್ಲೇ ಕೊಡು. ಮುಂದೆ ಬರುವ ಯಾವ ಜನ್ಮಕ್ಕೂ ಕೊಡುವ ಸಂಕಲ್ಪವನ್ನು ಮಾಡಬೇಡ, ಸಾಕು. ಏಕೆಂದರೆ ಈ ನಿನ್ನ ಶೀಘ್ರ ಅನುಗ್ರಹದಿಂದ ಇದೇ ಜನ್ಮದಲ್ಲಿ ನಿನ್ನ ಚರಣ ಸೇವೆಗೆ ಅನುಕೂಲ ಮಾಡಿಕೊಡು. ಇವಾಗ ಮನುಷ್ಯ ಜನ್ಮ ಬಂದಿದೆ, ಯಾವಾಗೋ ನನಗೇನೋ ಪುಣ್ಯ ಮಾಡಿದ್ದನ್ನು ಮುಂದಿನ ಜನ್ಮದಾಗೆ ಕೊಡಬೇಡಪ್ಪ. ನಿನ್ನ ಪಾದಾರವಿಂದದಲ್ಲಿ ಹೀಗೆ ಆ ಜ್ಞಾನ ಕೊಟ್ಟು ನಿನ್ನ ಹತ್ರ ಕರ್ಕೋ ಅಪ್ಪ ಸ್ವಾಮಿ ಅಂಥೇಳಿ ಕೇಳಬೇಕು ನಾವೆಲ್ಲರೂ. ವ್ಯಾಳಿಗೆ ನಿನ್ನ ಚರಣ ಸೇವೆಗೆ ಅನುಕೂಲವಾಗಲೇಬೇಕು. ನೀ ಮನಸ್ಸು ಇತ್ತಾಗ ಭೂಲೋಕದೊಳು ತಿಳಿದು ಸಾಧನ ಮಾಡುತ್ತಾ ನಾಲಿಗೆಯಿಂದಲೇ ಹರಿಶರಣರ ಸ್ತೋತ್ರ ವಾಲೆಯ ಪಠಿಸುತ್ತಾ ಸುಖದಲ್ಲಿಪ್ಪಂತೆ ಮಾಡು. ಹರಿಶರಣರ ಸ್ತೋತ್ರ ಯಾವಾಗಲೂ ಬೇಸರಿಕೆ ಬಂದಾಗ ಏನಾಗ್ತಿರ್ತದೆ, ಯಾಕೋ ಸ್ವಾಮಿ ಹೀಗೆ ಮಾಡಿದ, ಅದಲ್ಲ, ನಿನ್ನ ಸ್ಮರಣೆ ಮಾಡಿಸಪ್ಪ, ಹಾಗೆ ಅನಿಸ್ಬೇಡ. ವಾಲೆಯ ಪಠಿಸುತ್ತಾ ಸುಖದಲ್ಲಿಪ್ಪಂತೆ ಮಾಡು. ನಿನ್ನ ಸ್ಮರಣೆ, ನಿನ್ನ ಶರಣರ ಸ್ತೋತ್ರ ಎಲ್ಲ ಮಾಡಿಸು ನಮ್ಮಿಂದ. ಬಾಲಭಾಷೆಗಳೆಲ್ಲ ಮನಸ್ಸಿಗೆ ತಾರದೆ, ಬಾಲಭಾಷೆಗಳು ನಾವು ಮಾಡುವ ಬಾಲಭಾಷೆಗಳಿವೆಲ್ಲ ಅದನ್ನೆಲ್ಲ ಏನೋ ತಪ್ಪುಗಳು ಆಗ್ತಿರ್ತವೆ. ಮನಸ್ಸಿಗೆ ತಗೋಬೇಡ ಅದನ್ನು. ರೋಗದ ಹಿನ್ನೆಲೆ ಅದು ಪ್ರಾರಬ್ಧವಾದ ಪಾಪಕರ್ಮಗಳನ್ನು ಗಣನಕ್ಕೆ ತಂದ್ಕೋಬೇಡಪ್ಪ. ನಾನು ಮಾಡಿದ ಪಾಪಕರ್ಮಗಳು ಭಾಳ ಇದ್ದವೆ, ಎನ್ನ ದೇಹ ಸಂಬಂಧ ಕಾಲಿಗೆ ಎರಗುವೆ. ನಿನ್ನ ಕಾಲಿಗೆ ಬೀಳ್ತಾ ಇದ್ದೀನೋ ಸ್ವಾಮಿ. ನಿನ್ನ ಸತ್ವಗುಣದಿಂದ ಜನಿಸಿ 4 ಮುಖಗಳಿಂದ ಅನಂತ ವೇದಗಳಿಂದ ಪ್ರೀತ್ಯರ್ಥನಾದ ಪಡಿಸುವ ಬ್ರಹ್ಮದೇವರಿಂದ ಜನಿಸಿ ಅವರಿಂದ ಶುದ್ಧ ಜ್ಞಾನವನ್ನು ಪಡೆದು ಭೃಗು ಋಷಿಯಾಗಿ ಇದ್ದ ಅಂದಿನಿಂದ ಇಂದಿನವರೆಗೆ ನಿನ್ನ ದಾಸಾನುದಾಸರಾದ ನನಗೆ, ಅಂದರೆ ವಿಜಯದಾಸರು ಭೃಗು ಋಷಿಗಳಾಗಿದ್ದಾರೆ, ಪಾಲಿಸಬೇಕು. ಎನ್ನ ದೇಹ ಸಂಬಂಧವ ಕಾಲಿಗೆ ಎರಗುವೆ. ಎನ್ನ ಕಾಲಿಗೆ ಕಠಿಣತನವನ್ನು ಬಿಡುವ. ನಾವು ಹಾಗೆ ಬಿಡ್ಕೋಬೇಕು ದೇವರನ್ನು. ಕಾಲಿಗೆ ಬೀಳ್ತೀನಪ್ಪ, ಕಠಿಣತನ ಬಿಡು, ನಮಗೆ ಬಂದ ರೋಗಗಳನ್ನೆಲ್ಲ ಪರಿಹಾರ ಮಾಡು, ಬಾಳುವಂತೆ ಮಾಡಿ. ಭಕ್ತಿ ಮಾರ್ಗವೇ ಇತ್ತು ಮೂಲೋಕ ಪರಿಪಾಲ ವಿಜಯ ವಿಠಲರೆಯ ಆಳಾಗಿ ಎಲ್ಲರ ಅತಿ ಮೋಹದಲ್ಲಿ ಕಾಯುವ. ಭಕ್ತಿ ಮಾರ್ಗದಲ್ಲಿ ಇಡು. ಮೂಲೋಕ ಪರಿಪಾಲನಾದ ನಮ್ಮ ವಿಜಯ ವಿಠಲರೆಯ ಭಕ್ತ ಪರಾಧೀನ ಎಂಬ ಬಿರುದು ರಕ್ಷಿಸಿಕೊಳ್ಳುವುದಕ್ಕೋಸ್ಕರ ಸರ್ವ ಜೀವರಲ್ಲಿ ಅವರ ಸುಖ ದುಃಖಾದಿಗಳನ್ನು ಕೊಟ್ಟು ಜೀವರನ್ನು ಕ್ಷಣ ಬಿಡದಲೇ ಅಂತರಾತ್ಮನಾಗಿ ಸಂರಕ್ಷಿಸ್ತಾ ಇದ್ದೀಯಲ್ಲಪ್ಪ ನೀನು. ನಿನ್ನ ಕಾಲಿಗೆ ಬೀಳ್ತಾ ಇದ್ದೀನೋ, ಭಯಕೃದ್ನಾಗಿದ್ದೀ, ಭಯನಾಶನನಾಗು. ಒಳ್ಳೆ ಮಾರ್ಗದಲ್ಲಿ ಇಡು ನನ್ನ.
ಅಂಥೇಳಿ ನಾವು ಕೂಡ ವಿಜಯದಾಸನ ಬೇಡ್ಕೋಬೇಕು. ವಿಜಯದಾಸ ಅಂತರ್ಗತ ಪರಮಾತ್ಮನ ಇಲ್ಲಿ ಭೃಗು ಋಷಿಯಾಗಿ ಬಂದಾರೆ. ಈ ಏನು ಬ್ರಹ್ಮದೇವರ ಮಗನಾಗಿ ಹುಟ್ಟಿ ಭೃಗು ಋಷಿಯಾಗಿ ಅಂದಿನಿಂದ ಇಂದಿನವರೆಗೆ ದಾಸಾನುದಾಸರಾದ ವಿಜಯದಾಸರು ಇವರ ಅಂದರೆ ಈ ವಿಜಯದಾಸರ ಮೂಲಕ ಈ ಅಪಮೃತ್ಯು ಪರಿಹಾರಗೋಸ್ಕರ ಈ ಏನು ಇದು ಮಾಡಿಸಿದ್ದಾರೋ ಒಳಗೆ ನಿಂತು, ವಿಜಯದಾಸರ ಒಳಗೆ ನಿಂತು ಅದು ಸಂಪೂರ್ಣವಾಗಿ ನೀನು ಆಲಸ್ಯ ಮಾಡಲಾರ್ದಾಗಿ ಅದನ್ನು ತಗೊಂಡು ನೀನು ಅದಕ್ಕೆ ಫಲ ಕೊಡು. ದೇಹ ಸಂಬಂಧಿಗಳು ನನ್ನಲ್ಲೇ ಪ್ರಾರ್ಥಿಸಿದ ಕಾರಣ ನಾನು ನಿನ್ನ ಕಾಲಿಗೆ ಬೀಳ್ತಾ ಇದ್ದೀನಿ. ಇಲ್ಲಿ ನಮ್ಮೆಲ್ಲರ ಸಲುವಾಗಿ ಕೂಡ ಸ್ವಾಮಿ ಈಗ ಕಾಲಿಗೆ ಬೀಳ್ತಾ ಇದ್ದಾರೆ ವಿಜಯದಾಸರು. ಅದಕ್ಕೆ ನಾವು ಕೂಡ ಸ್ವಾಮಿ ನಿನ್ನ ಕಾಲಿಗೆ ಬೀಳ್ತಾ ಇದ್ದೀನೋ, ನಮ್ಮನ್ನು ಆಪತ್ತುಲಿಂದ ಪರಿಹಾರ ಮಾಡು, ಈ ರೋಗಗಳಿಂದ ಹೊರಗೆ ಹಾಕು ಅಂತ ಬೇಡ್ಕೋಬೇಕು. ಅಟ್ಟಿದೆ ನಿನ್ನ ನಾಮಗಳಿಂದ ಮಹಾವ್ಯಾಧಿ ಓಡಿಸಿದೆ, ನಿನ್ನ ನಾಮಗಳಿಂದ ನಿನ್ನ ಸ್ಮರಣೆಯಿಂದ ಪ್ರಾರಬ್ಧ ಕರ್ಮಲಿಂದ ಜನಿಸಿದಂಥ ಈ ಘನ ರೋಗಗಳು ಏನಿದ್ದಾವೋ ಅಲ್ಲ, ಅದು ವಿಠಲ ವಿಠಲ ವಿಜಯ ವಿಠಲ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನೇ, ಬಿಂಬರೂಪಿಯಾದ ಪರಮಾತ್ಮನೇ ವಿಠಲ, ನೀನೇ ಕರುಣಿಸಬೇಕಪ್ಪ, ದಯಾಳು ನೀನು, ನನ್ನಲ್ಲಿ ನೀನೇ ಇದ್ದು ಪ್ರೇರಣೆ ಮಾಡಿ ಇದೆಲ್ಲ ಬರೆಸಿದ್ದಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ಕೂಡ ನಮ್ಮಲ್ಲಿ ಆ ಸ್ವಾಮಿನೇ ನಿಂತು ಇದೇ ಸುಳಾದಿ ಪಾರಾಯಣ ಮಾಡಬೇಕು ಅಂಥೇಳಿ ನಮ್ಮಲ್ಲಿಂದ ಒಳಗೆ ಮಹಿಮೆಗಳಿಂದ ಪ್ರಭಾವದಲ್ಲಿಂದ ಈ ಪಾರಾಯಣ ಮಾಡಿಸ್ತಾ ಇದ್ದಾರೆ. ಈ ಪಾರಾಯಣನ ನಾವು ಕೂಡ ವಿಜಯದಾಸರ ಮೂಲಕ ಬೇಡ್ಕೊಳ್ಳೋಣ. ಸ್ವಾಮಿ, ನನಗೆ ಬಂದಿದ್ದ ಎಲ್ಲ ರೋಗಗಳನ್ನು ಪರಿಹಾರ ಮಾಡಿ ನಿನ್ನ ನಾಮಸ್ಮರಣೆಯಲ್ಲಿ ಇಡು, ಆಲಸ್ಯ ಮಾಡಬೇಡ. ಇದು ನಿನ್ನ ಬೇಡ್ಕೋತಾ ಇದ್ದೀನಿ, ಕಾಲಿಗೆ ಬಿದ್ದು ಬೇಡ್ಕೋತಾ ಇದ್ದೀನಿ ಸ್ವಾಮಿ, ವಿಠಲ 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 ಅಂತ ಬೇಡ್ಕೋತಾ ಇದ್ದೀನೋ, ನನ್ನ ನೀನು ಕಾಪಾಡು ಅಂಥೇಳಿ ಇಲ್ಲಿ ವಿಜಯದಾಸರು ಹೇಳ್ತಾ ಇದ್ದಾರೆ. ನಾವು ಕೂಡ ಅದೇ ಥರ ಪ್ರಾರ್ಥನೆ ಮಾಡೋಣ. ಇದು ನನ್ನ ಜೀವನ ಯೋಕ್ತಿಗೆ ಸ್ವಾಮಿ ಎಷ್ಟು ನುಡಿಸಿದ್ದಾನೋ ಅಷ್ಟೇ ನುಡಿಲಕ್ಕೆ ಪ್ರಯತ್ನ ಮಾಡಿರೋದು. ತಪ್ಪುಗಳಿದ್ದು ಹೇಳಿದಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ವಿಜಯರಾಯ. ಹರೇ ಶ್ರೀನಿವಾಸ.